ವೆಲ್ಕಮ್ ಟು ಸೌತ್ ಸಾಗಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಹೇಗೆ ಮಾಡೋದು ಡಿಫ್ರೆಂಟ್ ಸ್ಟೈಲಲ್ಲಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಯೂನಿಕ್ ಸ್ಟೈಲ್ ಬಿರಿಯಾನಿ ಆಗೋದ್ರಿಂದ ಇದು ಬೇಗ ಆಗುತ್ತೆ ಮತ್ತು ತುಂಬ ಸಿಂಪಲ್ ಆಗಿದೆ. ಅಷ್ಟೊಂದು ಜಾಸ್ತಿ ಅಂದರೆ ಲಾಂಗ್ ಪ್ರೋಸೆಸ್ ಎಲ್ಲ ಇಲ್ಲ. ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ. ಮತ್ತು ಇಲ್ಲಿ ಹೋಲ್ ಗರಂ ಮಸಾಲ ಇದೆ. ಹೋಲ್ ಗರಂ ಮಸಾಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ತೊಗೋಬೋದು. ಸೊ ಇದೆಲ್ಲ ನಾವು ಫಸ್ಟ್ ಆಯಿಲ್ಗೆ ಹಾಕಿ ಅದಾದಮೇಲೆ ಫೈನ್ಲಿ ಚಾಪ್ 3 ಆನಿಯನ್ಸ್ ಹಾಕ್ತಿದ್ದೀನಿ. ದೊಡ್ಡದಾದರೆ 3 ಹಾಕಿ, ಚಿಕ್ಕದಾದರೆ 5 ಹಾಕ್ಬೋದು ನೀವು. ಇದು ಹಾಕ್ತಿದ್ದಂಗೆ ಕೊರಿಯಾಂಡರ್ ಲೀವ್ಸ್ ಹಾಕಿ ಅದು ಫುಲ್ ಬ್ರೌನಿಷ್ ಕಲರ್ ಆದಮೇಲೆ ನಾವು ಕೊರಿಯಾಂಡರ್ ಲೀವ್ಸ್ ಹಾಕ್ತೀವಿ. ಹೌದು, ಇದು ಮಾಡ್ರನ್ ಸ್ಟೈಲ್ ಮತ್ತು ಸಿಂಪಲ್ ಬಿರಿಯಾನಿ ಆಗೋದ್ರಿಂದ ನಾವು ಫಸ್ಟಿಗೆ ನಾವು ಕೊರಿಯಾಂಡರ್ ಲೀವ್ಸ್ ಹಾಕ್ತಿದ್ದೀವಿ. ಇಲ್ಲಿ ನಾನು ಈಗ ಮೊಸರು ಬಜ್ಜಿ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀನಿ. ಸೊ ಇಲ್ಲಿ ಫೈನ್ಲಿ ಚಾಪ್ ಜಸ್ಟ್ ಸಿಂಗಲ್ ಚಿಕ್ಕ ಒಂದು ಅನಿಯನ್ನ ತೊಗೊಂಡು ಫೈನ್ಲಿ ಚಾಪ್ ಮಾಡಿದ್ದೀನಿ. ಮತ್ತು 1 ಅನಿಯನ್ನ ಮಧ್ಯಕ್ಕೆ ಸೀಳಿದ್ದೀನಿ, ಅಂದರೆ ಮಧ್ಯಕ್ಕೆ ಸ್ಲೈಸ್ ಮಾಡಿದ್ದೀನಿ. ಚಿಲ್ಲಿನ ನಾನು ಮಧ್ಯಕ್ಕೆ ಸ್ಲೈಸ್ ಮಾಡಿದ್ದೀನಿ. ಮತ್ತು ಟೊಮೊಟೊ, ಮತ್ತು ಇಲ್ಲಿ ಕರ್ಡ್, ಮತ್ತು ಒಂದು ಚೂರು ಸಾಲ್ಟ್ ಹಾಕಿ ಇದಕ್ಕೆ ನಾನು ನೀರನ್ನ ಬೆರೆಸಿ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಸೊ ಅಷ್ಟೊತ್ತಿಗೆಲ್ಲ ಆಗೋ ಅಷ್ಟೊತ್ತಿಗೆ ಇದು ನೀಟಾಗಿ ಬೆಂದಿರುತ್ತೆ. ಅಷ್ಟೊತ್ತಿಗೆ ನಾವು ಇಲ್ಲಿ ಎಷ್ಟು ಚಿಕನ್ ಇದೆಯಲ್ಲ ಅಷ್ಟನ್ನು ನಾವು ತೊಗೋಬೋದು. ಸೊ ಎಷ್ಟು ನಿಮಗೆ ಬೇಕೋ ಅಷ್ಟು ನೀವು ತೊಗೋಬೋದು. ಯಾರು ನೆಂಟರು ಬಂದರು ಇದಕ್ಕಿದ್ದಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಆಗ ಪಟ್ ಅಂತಲೇ ಇದನ್ನು ಮಾಡ್ಬಿಡ್ಬೋದು. ತುಂಬ ಈಸಿಯಾಗಿರುತ್ತೆ. ಇದನ್ನು ನಾವು ಕವರ್ ಮಾಡಿ ಒಂದು 5 ಮಿನಿಟ್ಸ್ ಇಟ್ಟಾದಮೇಲೆ ಈಗ ನಾನು ಇಲ್ಲಿ ಧನಿಯಾ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಯಾಕಂದರೆ ಅದು ನೀರೆಲ್ಲ ಬಿಟ್ಕೊಂಡು ಆದಮೇಲೆ ಇದನ್ನು ಹಾಕಬೇಕು. ಚಿಕನ್ ಮಸಾಲ ಮತ್ತು ಎಲ್ಲ ಥರದ್ದು ಮಸಾಲ ನೀವು ಹಾಕ್ಬೋದು. ಇಲ್ಲಿ ಜೀರಾ ಮಸಾಲ, ಪೆಪ್ಪರ್ ಮಸಾಲ, ಹೋಲ್ ಗರಂ ಮಸಾಲ ನಾನು ಎಲ್ಲನೂ ಹಾಕ್ತಿದ್ದೀನಿ. ಇಲ್ಲಿ ನಿಮಗೆ ಎಷ್ಟು ಬೇಕು ಮಸಾಲ, ಅಥವಾ ನಿಮಗೆ ಮಸಾಲೆ ಆಗಿ ಬೇಡ ಅಂತ ಅಂದರೆ ಜಸ್ಟ್ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಬಹುದು. ಇಲ್ಲ ಅಂತ ಅಂದರೆ ನಿಮಗೆ ಮಸಾಲೆದಾರ ಬೇಕಂದರೆ ಈ ಥರ ಮಾಡ್ಬೋದು. ಯಾಕಂದರೆ ನಮ್ಮ ಫ್ಯಾಮಿಲಿ ಅಂತೂ ಚಿಲ್ಲಿ ಮಸಾಲ ಇಲ್ಲ ಅಂತಂದರೆ ಊಟನೇ ಮಾಡೋಲ್ಲ. ಸೊ ಇಲ್ಲಿ 2 ಕಪ್ ಆಫ್ ರೈಸ್ ಹಾಕಿದ್ದೀನಿ ನಾನಿಲ್ಲಿ. ಇದು ಬಂದು 100 ಗ್ರಾಮ್ಸ್ ಅಥವಾ 200 ಗ್ರಾಮ್ಸ್ ಚಿಕನ್ ಇತ್ತು ಅನಿಸುತ್ತೆ, ಐ ಕ್ಯಾನ್ಟ್ ರಿಮೆಂಬರ್ ಇಟ್. ಸೊ ಇದಕ್ಕೆ ನಾನು 2 ಕಪ್ ಆಫ್ ರೈಸ್ ಹಾಕಿದೆ. ಈಗ 3 ಕಪ್ ಆಫ್ ವಾಟರ್ ಹಾಕ್ತಿದ್ದೀನಿ. 3 ಅಥವಾ 4 ಕಪ್ ಆಫ್ ವಾಟರ್ ಹಾಕ್ಬೋದು. ನಿಮಗೆ ಫುಲ್ ಮೆತ್ತಾಗಿ ಅನ್ನ ಫುಲ್ ಬೆಂದಿರೋ ಥರ ಬೇಕು ಅಂದರೆ ಗಂಜಿ ಅನ್ನೋ ಥರ ಬೇಕು ಅಂದರೆ ನೀವು 4 ಕಪ್ಸ್ ಹಾಕ್ಬೋದು, ಇಲ್ಲ 3.5 ಕಪ್ಸ್ ಇಸ್ ಎನಫ್. ಸೊ ಅದನ್ನು ನೀಟಾಗಿ ನಾವು ಒಂದು ಕಡೆ ಮಾಡಿಕೊಂಡು ಈಗ ನಾವು ವಿಷಲ್ ಹಾಕ್ಸೋಣ. ಸೊ ಇಲ್ಲಿ 3 to 4 ವಿಷಲ್ಸ್ ನಾವು ಹಾಕ್ಸೋಣ. ಸೊ ಇದನ್ನು ನೀಟಾಗಿ ನಾವು ಫಸ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ನೋಡಿ ಈ ಥರ ಬಾಳೆ ಎಲೆನ ಹಾಕ್ತಿದ್ದೀವಿ. ಯಾಕಂದರೆ ಅದು ಸ್ಮೆಲ್, ಅಂದರೆ ನಾವೀಗ ದೊಣ್ಣೆ ಬಿರಿಯಾನಿ ಎಲ್ಲ ತಿನ್ಬೇಕಾದ್ರೆ ಯಾವ ಥರ ಟ್ರೆಡಿಷ್ನಲ್ ಸ್ಮೆಲ್ ಬರ್ತಿರುತ್ತಲ್ಲ, ಸೊ ಆ ಥರ ಟ್ರೆಡಿಷ್ನಲ್ ಇಂಡಿಯನ್ ಮಾಡಬೇಕು ಅಂದರೆ ಆ ಥರ ಬಾಳೆ ಎಲೆ ನೀಟಾಗಿ ಮುಚ್ಚಿರಿ. ಬಿಕಾಸ್ ಆರ್ಗ್ಯಾನಿಕ್ ಲೀವ್ಸ್ ಹಾಕೋದ್ರಿಂದ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ. ಅದಕ್ಕೆ ಅಲ್ವ ನಾವು ಬಾಳೆ ಎಲೆಯಲ್ಲಿ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಈಗ ನಾನು ಕಬಾಬ್ ಮಾಡ್ತಿದ್ದೀನಿ. ಇಲ್ಲಿ 100 ಗ್ರಾಮ್ಸ್ ಆಫ್ ಚಿಕನ್ಗೆ ನಾನು ಚಿಕನ್ ಕಬಾಬ್ ಪೌಡರ್ ಯಾವ್ದು ಬೇಕಾದ್ರೂ ನೀವು ಕಂಪ್ನಿ ತೊಗೋಬೋದು, ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿ, 1 ಎಗ್ ಹಾಕಿದ್ದೀನಿ. ಎಗ್ ಇಲ್ಲ ಅಂದರೆ ಪರವಾಗಿಲ್ಲ, ಎಗ್ ಬದಲು ನೀವು ವಿನೇಗರ್ ಹಾಕ್ಬೋದು. ಇದನ್ನು ಹಾಕಿ ನಾನು ಚೆಂದ ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಒಂಚೂರು ಸಾಲ್ಟು ಹಾಕಿದ್ದೆ. ಸಾಲ್ಟ್ ಯೂಶ್ವಲಿ ಹಾಕಲ್ಲ, ಯಾಕಂದರೆ ಚಿಕನ್ ಕಬಾಬ್ ಪೌಡರಲ್ಲಿ ಇರುತ್ತೆ ಅಂತ ಎಷ್ಟೊಂದು ಜನ ಹಾಕಲ್ಲ. ಇವೆಲ್ಲ ಆದಮೇಲೆ ನಿಮ್ಮ ನೆಂಟ್ರಿಗೆ ನೀಟಾಗಿ ಸರ್ವ್ ಮಾಡಿ ಅವರೇ ನಿಮ್ಮ ಹತ್ರ ಬಂದು ಮತ್ತೆ ಕೇಳ್ತಾರೆ ಹೇಗೆ ಮಾಡಿದ್ರಿ ಅಂತ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಬಾಯ್.